ನಮಸ್ಕಾರ ಸ್ನೇಹಿತರೆ, ನಾನೀಗ ಹೇಳೋಕೆ ಹೊರಟಿರೋದು ಮಕರ ರಾಶಿಯವರಿಗೆ ಶನಿ ಸಂಚಾರದ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು. 2025 ಮಾರ್ಚ್ 29ಕ್ಕೆ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಮುಂದಿನ 2.5 ವರ್ಷಗಳ ಕಾಲ ಶನಿ ಬಂದು ಮೀನರಾಶಿಯಲ್ಲಿರ್ತದೆ. ಹೀಗಾಗಿ ಏನು ಮಕರ ರಾಶಿಯವರ ಮೇಲೆ ಎಫೆಕ್ಟ್ ಇರ್ತದೋ ಅದು 2.5 ವರ್ಷಕ್ಕೂ ಅನ್ವಯ ಆಗುತ್ತೆ. ಇನ್ನು ಶನಿ ಸಂಚಾರದ ಈ ಎಫೆಕ್ಟನ್ನು ಹೇಳೋದಕ್ಕೆ ಮೊದಲು ನಾನು ಕೆಲವೊಂದು ವಿಚಾರವನ್ನು ಕ್ಲಾರಿಫೈ ಮಾಡಬೇಕಾಗುತ್ತೆ. ಕೆಲವರು ಇದನ್ನು ರಾಶಿ ಭವಿಷ್ಯ ಅಂತ ಹೇಳ್ತಾರೆ, ಹಾಗೆಯೇ ಶನಿ ಪ್ರಭಾವ ಅಂತ ಹೇಳ್ಕೊಂಡು ಕೆಲವೊಬ್ರು ಎಕ್ಸಾಗ್ರೇಷನ್ ಕೂಡ ಮಾಡ್ತಾರೆ. ಆದರೆ ಇದು ಬಂದು ಗೋಚಾರ ಫಲ, ಶಾಸ್ತ್ರದಲ್ಲಿ ಹೇಳಿರೋದು ಗೋಚಾರ ಫಲ ಅಂತ. ಅಂದರೆ ಶನಿ ಏನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡೋದನ್ನು ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಸೊ ಅದರಿಂದ ಬೇರೆ ಬೇರೆ ರಾಶಿಯವರಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದರ ಎಫೆಕ್ಟ್ ಹೆಂಗೆ ಫೇವರೇಬಲ್ ಇರ್ತದೋ ಅನ್ಫೇವರೇಬಲ್ ಇರ್ತದೋ ಅನ್ನೋದನ್ನು ಪ್ರಧಾನವಾಗಿ ಕನ್ಸಿಡರ್ ಮಾಡೋದು, ಅದನ್ನು ಗೋಚಾರ ಫಲ ಅಂತ ಶಾಸ್ತ್ರದಲ್ಲಿ ಹೇಳಿರೋದು. ಹಾಗಂತ ಅದೇನು ನಿಮ್ಮ ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಿರೋದಿಲ್ಲ. ನಿಮ್ಮ ಕಂಪ್ಲೀಟ್ ಪ್ರಿಡಿಕ್ಷನ್ನು ಏನು ಹೋರೋಸ್ಕೋಪ್ ಇರ್ತದೋ ಹೋರೋಸ್ಕೋಪು ಮತ್ತು ಪ್ರಸಕ್ತ ನಡೀತಾ ಇರುವಂಥ ದಶೆ, ಇದರ ಆಧಾರದಲ್ಲಿ ಮೇಯ್ನಾಗಿ ಪ್ರಿಡಿಕ್ಷನ್ ಮಾಡೋದು. ಇದು ಸಪೋರ್ಟಿಂಗ್ ಟೂಲ್ ಥರ ವರ್ಕ್ ಮಾಡುತ್ತೆ. ನಿಮಗೆ ಟ್ರಾನ್ಸಿಟ್ಟು ಕೂಡ ಸಪೋರ್ಟಿವ್ ಆಗಿದ್ದಾಗ, ದಶೆಯೂ ಚೆನ್ನಾಗಿದ್ದಾಗ ಅದು ನಿಮ್ಮ ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಅದೇ ಒಂದು ವೇಳೆ ಟ್ರಾನ್ಸಿಟ್ ಚೆನ್ನಾಗಿದ್ದು ದಶೆ ಚೆನ್ನಾಗಿಲ್ಲ ಅಂದರೆ ಈ ಟ್ರಾನ್ಸಿಟ್ದು ಏನು ಗೋಚರ ಫಲದಿಂದ ಏನೇನು ಒಳ್ಳೆ ರಿಸಲ್ಟ್ಗಳನ್ನು ಹೇಳ್ತಾರೋ ಅದು ನಿಮ್ಮ ಜೀವನದಲ್ಲಿ ಅದೇನು ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ. ಅದೇ ದಶೆ ಚೆನ್ನಾಗಿದ್ದು ಟ್ರಾನ್ಸಿಟ್ ಚೆನ್ನಾಗಿಲ್ಲ ಅಂದ್ರೂ ನಿಮ್ಮ ಜೀವನಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ. ಯಾಕೆಂದರೆ ಟ್ರಾನ್ಸಿಟ್ದು ಎಫೆಕ್ಟ್ 20 to 30% ಅಷ್ಟೇ ಅದು ಎಫೆಕ್ಟ್ ಆಗೋದು. ಉಳಿದಂಗೆ 70 to 80% ಜನ್ಮಕುಂಡಲಿ ಮತ್ತು ಜನ್ಮಕುಂಡಲಿಯಲ್ಲಿನ ದಶೆಗಳೇ ಮೇಜರ್ ಆಗಿ ವರ್ಕ್ ಮಾಡೋದು. ಈಗ ಮಕರ ರಾಶಿಯವರ ವಿಚಾರಕ್ಕೆ ಬರೋದಾದರೆ, ಮಕರ ರಾಶಿಯಿಂದ ಮೀನರಾಶಿ 3ನೇ ಮನೆ ಬರೋದ್ರಿಂದಾಗಿ 3rd ಹೌಸ್ನಲ್ಲಿ ಶನಿ ಬಂದು ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಶನಿಯ ಟ್ರಾನ್ಸಿಟ್ ಮಕರ ರಾಶಿಯವರಿಗೆ ಫೇವರೇಬಲ್ ಇರ್ತದೆ. ಇನ್ನು ಆರೋಗ್ಯ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ, ಮಕರ ರಾಶಿಯವರಿಗೆ ಮಾರ್ಚ್ 29ನೇ ತಾರೀಕಿನವರೆಗೂ 7.5 ಇತ್ತು. ಸೊ ಹಂಗಾಗಿ ಈಗ 7.5ನಿಂದ ಅವರು ಬಿಡುಗಡೆ ಆಗ್ತಾ ಇರೋದ್ರಿಂದಾಗಿ ಈಗ ಏನು 7.5 ವರ್ಷಗಳ ಕಾಲ ಅವರು ಏನು 7.5ನ ಅವಧಿಯಲ್ಲಿ ಪರಿಶ್ರಮ ಪಟ್ಟಿರ್ತಾರೋ ಅದಕ್ಕೆ ಇದು ರಿವಾರ್ಡ್ಗಳು ಸಿಗುವಂಥ ಸಮಯ ಆಗಿರುತ್ತೆ. ಸೊ ಹಂಗಾಗಿ ಹಣಕಾಸಿನ ಸ್ಥಿತಿಯು ಸುಧಾರಿಸುತ್ತೆ. ಹಾಗೆಯೇ ಕೈ ಹಾಕಿದಂಥ ಕೆಲಸಗಳೇನಿದೆಯೋ ಅವು ಈಡೇರುವಂಥ, ಅದರಿಂದ ಫಲ ಸಿಗುವಂಥ ಸಮಯ ಕೂಡ ಬಂದಿರುತ್ತೆ. ಸಿಂಗಲ್ ಲೈನ್ನಲ್ಲಿ ಈ 3rd ಹೌಸ್ ಟ್ರಾನ್ಸಿಟನ್ನು ಪ್ರಮೋಷನ್, ಉನ್ನತಿ ಅಂತ ಹೇಳಿದ್ದಾರೆ. ಅಂದರೆ ಯಾರಾದರೂ ಉದ್ಯೋಗದಲ್ಲಿ ಏನಾದರೂ ಇದ್ದರೆ ಅವರಿಗೆ ಪ್ರಮೋಷನ್ ಇಂಥದ್ದು ಸಿಗುವಂಥ ಸಾಧ್ಯತೆ ಇರ್ತದೆ. ಸೊ ಹಾಗೇನೆ ಉದ್ಯೋಗದಲ್ಲಿ ಇಲ್ಲ ಅಂದ್ರೂ ನೀವು ಸ್ವಂತ ಉದ್ಯೋಗ ಹಂಗೇನಾದರೂ ಮಾಡ್ತಾ ಇದ್ದರೆ ನಿಮಗೆ ಆ್ಯಕ್ಚುಲಿ ಕೆಲವೊಂದು ರಿಸ್ಕ್ಗಳನ್ನು ತಗೊಳ್ಳಿಕ್ಕೂ ಕೂಡ ನಿಮಗೆ ಇಲ್ಲಿ ಅವಕಾಶ ಇರ್ತದೆ. ನಿಮಗೆ ದಶೆನೂ ಚೆನ್ನಾಗಿರಬೇಕು. ದಶೆನೂ ಚೆನ್ನಾಗಿದ್ದಾಗ ನೀವು ಕೆಲವೊಂದು ಹೊಸ ಇನ್ವೆಸ್ಟ್ಮೆಂಟ್ಗಳು, ಹೊಸ ರಿಸ್ಕ್ಗಳನ್ನು ತಗೊಳ್ಳಿಕ್ಕೂ ಇದು ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಬೃಹತ್ ಸಂಹಿತ ಅಂದರೆ ಏನು ಈ ಗೋಚಾರದ್ದು ಡಿಟೇಲ್ ವಿವರಣೆಯನ್ನು ಕೊಟ್ಟಿರುವಂಥ ಗ್ರಂಥ. ಶನಿ 3rd ಹೌಸ್ನಲ್ಲಿ ಟ್ರಾನ್ಸಿಟ್ ಆಗ್ತಾ ಇರಬೇಕಾದ್ರೆ ಒನ್ ವಿಲ್ ಗೆಟ್ ಮನಿ, ಸ್ಲೇವ್ಸ್, ಅಟೆಂಡೆಂಟ್ಸ್, ಕ್ಯಾಮಲ್ಸ್, ಬಫೆಲೋಸ್, ಹಾರ್ಸಸ್, ಎಲಿಫೆಂಟ್ಸ್, ಡಾಂಕೀಸ್, ಹೌಸಸ್, ವೆಲ್ತ್, ಸೌಂಡ್ ಹೆಲ್ತ್ ಆ್ಯಂಡ್ ಫ್ರೀಡಮ್ ಫ್ರಮ್ ಏಲ್ಮೆಂಟ್ಸ್ ಅಂತೆಲ್ಲ ಬರೆದಿದ್ದಾರೆ. ಹಾಗೆಯೇ ಈವನ್ ಇಫ್ ಈಸ್ ಎ ಕವರ್ಡ್ ಅಂದರೆ ಹೇಡಿ ಆಗಿದ್ರೂ ಕೂಡ ಹಿ ವಿಲ್ ಕರ್ಬ್ ಈಸ್ ಮೈಟಿ ಎನಿಮೀಸ್ ಥ್ರೂ ಈಸ್ ಹೀರೋಯಿಕ್ ಎಫರ್ಟ್ಸ್ ಅಂತ ಬರೆದಿದ್ದಾರೆ. ಅಂದರೆ ಒಬ್ಬ ಸಾಮರ್ಥ್ಯನೇ ಇಲ್ಲದೆ ಇರುವಂಥ ವ್ಯಕ್ತಿನೂ ಕೂಡ ಅವನ ಎಷ್ಟೇ ದೊಡ್ಡ ಎನಿಮಿ ಆಗಿದ್ರೂ ಕೂಡ ಈ ಅವಧಿಯಲ್ಲಿ, ಈ ಟ್ರಾನ್ಸಿಟ್ನ ಅವಧಿಯಲ್ಲಿ ಅವ್ರನ್ನ ಆ ಎನಿಮಿಯನ್ನು, ಶತ್ರುಗಳನ್ನು ದಮನ ಮಾಡಲಿಕ್ಕೆ ಅವನಿಗೆ ಸಾಮರ್ಥ್ಯ ಇರ್ತದೆ, ಅವನಿಗೆ ಅವಕಾಶ ಸಿಗ್ತದೆ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗಂತ ಇದು ಯಥಾವತ್ತೇನು ಅಪ್ಲೈ ಆಗಲ್ಲ. ಇದರಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ಕುಂಡಲಿಯಿಂದನೂ, ಜನ್ಮ ಕುಂಡಲಿಯಿಂದನೂ ನೋಡಬೇಕಾಗುತ್ತೆ. ಸೊ ಹಾಗೆಯೇ ಅಷ್ಟಕ ವರ್ಗದ ಬಿಂದುಗಳು ಅಂತ ನಾವು ಇದರಲ್ಲಿ ಟ್ರಾನ್ಸಿಟನ್ನು ಪ್ರಧಾನವಾಗಿ ಬಳಸ್ತಾರೆ ಆ್ಯಕ್ಚುಲಿ. ಸೊ ಅದು ಕುಂಡಲಿ ನೋಡಿನೇ ಬಳಸಲಿಕ್ಕೆ ಸಾಧ್ಯ. ಸೊ ಜೊತೆಗೆ ನಕ್ಷತ್ರಗಳು, ಈ ನಕ್ಷತ್ರಗಳನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನು ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ, ಮಕರ ರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಅದರಲ್ಲಿ ಮೊದಲನೇದಾಗಿ ಉತ್ತರಾಷಾಢ ನಕ್ಷತ್ರ. ಶನಿ ಬಂದು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಉತ್ತರಾಷಾಢ ನಕ್ಷತ್ರದವರಿಗೆ ಅದು ಬೆಸ್ಟ್ ಪೀರಿಯಡ್ ಆಗಿರುತ್ತೆ. 2025 ಏಪ್ರಿಲ್ 27 ಅಲ್ಲಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲೂ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿರ್ತದೆ. ಹಾಗೆಯೇ 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲಿ ಶನಿಯ ಏನು ಶುಭ ಫಲಗಳು ಅಂತ ಕನ್ಸಿಡರ್ ಮಾಡ್ತಾರೋ ಅದು ಹೆಚ್ಚು ವಿಸಿಬಲ್ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದು ಶ್ರವಣ ನಕ್ಷತ್ರ. ಶ್ರವಣ ನಕ್ಷತ್ರದವರಿಗೆ ಶನಿ ಬಂದು ಪೂರ್ವಭಾದ್ರ ಮತ್ತು ರೇವತಿ ಈ 2 ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಈ ಬೆಸ್ಟ್ ಎಫೆಕ್ಟ್ಗಳು, ಬೆಸ್ಟ್ ರಿಸಲ್ಟ್ಗಳು ಅಂತ ಏನು ಶನಿಯ ಸಂಚಾರದ ಎಫೆಕ್ಟ್ಗಳಿದೆಯೋ ಇದು ಹೆಚ್ಚು ವಿಸಿಬಲ್ ಆಗಿರುತ್ತೆ. ಸೊ ಶನಿ ಬಂದು 2025 ಮಾರ್ಚ್ 29ರಿಂದ 2025
ಏಪ್ರಿಲ್ 27ರ ಅವಧಿಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2025 ಅಕ್ಟೋಬರ್ 4ರಿಂದ 2026 ಜನವರಿ 20ರ ಅವಧಿಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ. 2026 ಮೇ 17ರಿಂದ ಅಕ್ಟೋಬರ್ 9, 2026 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. 2027 ಫೆಬ್ರವರಿ 8ರಿಂದ ಜೂನ್ 3, 2027 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. ಸೊ ಈ ಅವಧಿಯನ್ನ ನಿಮಗೆ ಮೋಸ್ಟ್ ಫೇವರೇಬಲ್ ಅವಧಿ ಅಂತ ತಗೊಳ್ಬಹುದು. ಇನ್ನು ಧನಿಷ್ಠ ನಕ್ಷತ್ರದವರಿಗೆ ಶನಿ ಬಂದು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅದು ಮೋಸ್ಟ್ ಫೇವರೇಬಲ್ ಪೀರಿಯಡ್ ಆಗಿರುತ್ತೆ. 2025 ಏಪ್ರಿಲ್ 27ರಿಂದ 2025 ಅಕ್ಟೋಬರ್ 4ರ ಅವಧಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲೂ ಕೂಡ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಸೊ ಈ ಅವಧಿಯನ್ನ ಮೋಸ್ಟ್ ಫೇವರೇಬಲ್ ಟ್ರಾನ್ಸಿಟ್ ಪೀರಿಯಡ್ ಅಂತ ತಗೊಳ್ಬಹುದು. ಇನ್ನು ಜನ್ಮ ಕುಂಡಲಿಯಲ್ಲಿ ಶನಿ ಏನಾದ್ರೂ ಲಗ್ನದಿಂದ ನೋಡುವಾಗ ಶುಭ ಸ್ಥಾನಗಳ ಅಧಿಪತಿಯಾಗಿದ್ರೆ, ಹಾಗೇನೆ ಶುಭ ಸ್ಥಾನದಲ್ಲಿದ್ರೆ, ಹಾಗೇನೆ ಮೀನರಾಶಿಯಲ್ಲೇ ಏನಾದ್ರೂ ಇದ್ರೆ ಅದು ನಿಮಗೆ ಈ ಫೇವರೇಬಲ್ ಎಫೆಕ್ಟ್ಗಳು ಇನ್ನೂ ಚೆನ್ನಾಗಿ ಸಿಗ್ತದೆ. ಹಾಗೇನೆ ನಿಮಗೆ ದಶೆಗಳು ಚೆನ್ನಾಗಿತ್ತು ಅಂದರೆ, ಜೊತೆಗೆ ಅಷ್ಟಕ ವರ್ಗದಲ್ಲೂ ಕೂಡ ಒಂದು ಎವರೇಜ್ಗಿಂತಲೂ ಜಾಸ್ತಿ ಬಿಂದು ಇತ್ತು ಅಂದರೆ ಇದು ನಿಮಗೆ ಗೋಲ್ಡನ್ ಪೀರಿಯಡ್ ಅಂತಲೇ ಅಂದ್ಕೊಳ್ಬಹುದು. ಈ ಗೋಚಾರ ಅನ್ನೋದೇನಿದೆಯೋ ಇದು ನಿಮಗೆ ಮಾನಸಿಕವಾಗಿ ಇನ್ಫ್ಲೂಯೆನ್ಸ್ ಮಾಡುವಂಥ ಫ್ಯಾಕ್ಟರ್ಗಳಾಗಿರ್ತವೆ. ಸೊ ಇದರಲ್ಲಿ ನಿಮ್ಮ ಜನ್ಮ ಕುಂಡಲಿಯಲ್ಲಿನ ಗ್ರಹಗಳ ಪೊಸಿಷನ್ನು, ಚಂದ್ರನ ಪೊಸಿಷನ್ನು, ಇದರ ಆಧಾರದಲ್ಲಿ ಈ ಏನು ಗೋಚಾರದ ರಿಸಲ್ಟ್ಗಳು ಅಂತ ಹೇಳಲಾಗುತ್ತೋ ಅದು ತುಂಬಾ ವೇರಿಯೇಷನ್ ಬರ್ತದೆ. ಸೊ ಹಂಗಾಗಿ ರಾಶಿಯಿಂದನೇ ಕಂಪ್ಲೀಟ್ ಪ್ರಿಡಿಕ್ಷನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ರಾಶಿಯಿಂದ ನೋಡುವಾಗ ಏನು ಗೋಚಾರ ಅಂದರೆ ನಿಮಗೆ ಪರಿಸ್ಥಿತಿಗಳು ಅನುಕೂಲವಾಗಿರ್ತದಾ ಇಲ್ವಾ ಅನ್ನೋದನ್ನು ನೋಡೋದು. ಸೊ ಇವು ಫೇವರೇಬಲ್ ಇದೆಯಾ ಅನ್ಫೇವರೇಬಲ್ ಇದೆಯಾ ಅನ್ನೋದನ್ನು ಕರೆಕ್ಟಾಗಿ ಹೇಳ್ಬೋದು. ಹಾಗೆಯೇ ಕೆಲವರು ಶನಿಯ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಕೂಡ ಹೇಳ್ತಾರೆ. ಆದರೆ ಇದು ಫೇವರೇಬಲ್ ಟ್ರಾನ್ಸಿಟ್ ಆಗಿರೋದ್ರಿಂದಾಗಿ ಶನಿಯ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪರಿಹಾರದ ಅಗತ್ಯ ಬರೋದಿಲ್ಲ.